ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಗಾರ್ಡನ್ನಲ್ಲಿ ಬೆಳೆಸ್ಬೋದಾದ ಶಂಖಪುಷ್ಪ ಔಷಧಿ ಗಿಡಗಳಲ್ಲಿ ಒಂದಾದ ಗಿಡ ಇದು ಹೌದು. ಈ ಬ್ಲಾಗ್ನಲ್ಲಿ ಶಂಖಪುಷ್ಪ ಗಿಡದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಶಂಖಪುಷ್ಪ ಶಂಖದ ಆಕಾರದಲ್ಲಿ ಇರೋದ್ರಿಂದ ನಾವು ಶಂಖಪುಷ್ಪ ಅಂತ ಎಲ್ಲರೂ ಕೂಡ ಕರೀತಾರೆ. ಫ್ರೆಂಡ್ಸ್, ಶಂಖಪುಷ್ಪ ದೇವರಿಗೆ ಮತ್ತು ಅಲಂಕಾರಕ್ಕೆ, ಗಾರ್ಡನ್ಗೆ, ತೋಟಕ್ಕೆ ಸೀಮಿತವಲ್ಲ. ಇದರಲ್ಲಿ ಆರೋಗ್ಯಕರವಾಗಿರುವ ಔಷಧಿ ಗುಣಗಳು ಕೂಡ ಇದೆ. ಫ್ರೆಂಡ್ಸ್, ಶಂಖಪುಷ್ಪವನ್ನು ಮೆಮೊರಿ ಬೂಸ್ಟರ್, ಬ್ರೈನ್ ಟಾನಿಕ್ ಅಂತಲೂ ಕರೀತಾರೆ. ಶಂಖಪುಷ್ಪ ಕೂಡ ಮನಸ್ಸಿನ ಆಯಸ್ಸು, ನಿದ್ರೆನ ಚೆನ್ನಾಗಿ ಬರುತ್ತೆ. ಟೆನ್ಷನ್ ಆಗಿದ್ದರೂ ಕೂಡ ನಿದ್ರೆ ಚೆನ್ನಾಗಿ ಬರುತ್ತೆ. ಶಾಂತತೆ, ರಿಲ್ಯಾಕ್ಸ್ ಕೂಡ ಕೊಡುತ್ತೆ. ಫ್ರೆಂಡ್ಸ್, ದೇಹದಲ್ಲಿ ಗಾಯ ಆದರೂ ಕೂಡ ಶಂಖಪುಷ್ಪ ರಸನ ಹಾಕಿಬಿಟ್ರೆ ಗಾಯಗಳು ಕೂಡ ಮಾಯಾಗಿ ಹೋಗ್ತವೆ. ಶಂಖಪುಷ್ಪ ಕಲರ್ ಪುಷ್ಪಗಳಿಂದ ಕೂಡ ಇರುತ್ತೆ. ಬ್ಲೂ ಇರ್ಬೋದು, ಬಿಳಿ ಇರ್ಬೋದು, ಕೆಂಪು ಮಿಶ್ರಿತ ಇರ್ಬೋದು, ಮತ್ತು ಅರಿಸಿನ ಬಣ್ಣದಲ್ಲೂ ಕೂಡ ಇರುತ್ತೆ. ಬಿಳಿ ಮತ್ತು ನೀಲಿ ಬಣ್ಣದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಗೈಸ್. ನೋಡ್ಬೋದು, ನಮ್ಮ ಗಾರ್ಡನಲ್ಲೂ ಕೂಡ ನೀಲಿನೂ ಇದೆ, ಬಿಳಿನೂ ಇದೆ. ಬಿಳಿ ಇವಾಗ ಚಿಕ್ಕದು ಮಗ್ಗುಗಳಾಗಿದೆ, ಇನ್ನೂ ಬಿಟ್ಟಿಲ್ಲ. ಈ ಬ್ಲೂ ನೋಡ್ಬೋದು ನೀವು ಎಷ್ಟೊಂದು ಬಿಟ್ಟಿದೆ ಅಂತ. ಹಲವು ಬಣ್ಣಗಳಿಂದ ಇರ್ತವೆ. ಶಂಖಪುಷ್ಪ ಕೂಡ ನೀವು ನೋಡ್ಬೋದು ಎಷ್ಟೊಂದು ಕಲರ್ಫುಲ್ ಹೂಗಳಿವೆ ಅಂತ. ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಇದು ಕೂಡ ವಿಷ್ಣು ಪ್ರಿಯ ದೇವರಿಗೆ ಇಷ್ಟ ಆಗೋಂಥದ್ದು ಪ್ರಿಯವಾದ ಹೂ ಕೂಡ ಇದು ಶಂಖಪುಷ್ಪ. ನೋಡಿ, ಅದ್ರ ಕಲ್ಲರ್ಸ್ಗಳು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗಿಬಿಡುತ್ತೆ. ಬ್ಲೂ ಅಲ್ಲಂತೂ ತುಂಬಾ ಸಖತ್ತಾಗಿರುತ್ತೆ ಹೂ ನೋಡಲಿಕ್ಕೆ. ವೈಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಗೈಸ್, ನಮ್ಮ ಗಾರ್ಡನ್ನಲ್ಲಿ ನಾನು ಬ್ಲೂನೇ ಒಂದು 5-6 ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ತುಂಬಾ ಹೂಗಳು ಬರುತ್ತೆ. ಇದನ್ನು ಕಷಾಯ ಮಾಡಿ ಕುಡಿಬೋದು, ನಾವು ಟೀ ಮಾಡಿ ಕುಡಿಬೋದು. ಮತ್ತು ಗಾಯ ಆದರೂ ಕೂಡ ನಾವು ಔಷಧಿಯಾಗಿ ಹಚ್ಕೋಬೋದು. ಮತ್ತು ನಿದ್ರೆಹೀನತೆ ಏನೇ ರಿಲೀಫ್ ಆಗಲಿಕ್ಕೆ ನಮ್ಮ ಬಾಡಿಯಲ್ಲಿ ಈ ಥರ ಈ ಶಂಖಪುಷ್ಪದಿಂದ ಆಯುರ್ವೇದಿಕ್ ಕೂಡ ನಾವು ಮಾಡ್ಕೋಬಹುದು. ನೀವು ನೋಡ್ತಾ ಇದ್ದೀರಾ ಗೈಸ್, ಎಷ್ಟೊಂದು ಹೂಗಳು ಬಿಟ್ಟಿತ್ತು ಗಿಡದಲ್ಲಿ ಅಂತ. ಇವಾಗೆಲ್ಲ ಕೂಡ ಬಿಡಿಸ್ಕೊಂಡಿದ್ದೀನಿ. ಎಷ್ಟು ಹೂಗಳು ಸಿಕ್ಕಿದೆ ಅಂತ ನೋಡ್ಬೋದು. ಅದರಿಂದ ನಾನು ಟೀ ಮಾಡ್ತೀನಿ. ಇವಾಗ ಹೇಗೆ ಮಾಡ್ತೀನಿ ಅಂತ ನಿಮಗೆ ಮುಂದೆ ನಾನು ತೋರಿಸ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಈ ಶಂಖಪುಷ್ಪದಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ. ನಾವು ಇಂಗ್ಲೀಷ್ ಮೆಡಿಷನ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವ, ಆಯುರ್ವೇದಿಕಲ್ಲೇ ಇಷ್ಟೊಂದು ನಮಗೆ ಸಿಗಬೇಕಾದ್ರೆ ನೋಡಿ, ನಿದ್ರೆಹೀನತೆಯಿಂದ ನಾವು ಬಳಲ್ತಿದ್ರೆ ಈ ಶಂಖಪುಷ್ಪದಿಂದನೂ ನಮಗೆ ಆರೋಗ್ಯ ಕಾಪಾಡ್ಕೋಬೋದು. ಶಂಖಪುಷ್ಪ ಹೂಗಳನ್ನೆಲ್ಲ ಬಿಡಿಸ್ಕೊಂಡೆ. ಇವಾಗ ನೋಡಿದ್ರಲ್ಲ, ಶಂಖಪುಷ್ಪ ಹೂವಿನಿಂದ ಬ್ಲೂ ಟೀ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲು 6 ಶಂಖಪುಷ್ಪ ಹೂಗಳನ್ನೆಲ್ಲ ತೊಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಹೇಗೆ ಶಂಖಪುಷ್ಪ ಹೂವಿನಿಂದ ಮಾಡೋದು ಅಂತ ನಿಮಗೆ ಇವಾಗ 1 by 1 ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಅದಕ್ಕೆ 4 ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುದಿಸ್ಬಿಟ್ಟು ನಂತರ ಅದಕ್ಕೆ ಒಂದು ಅರ್ಧ ಇಂಚು ಚಕ್ಕೆ, ತೊಳ್ಕೊಂಡಿರೋ 6 ಶಂಖಪುಷ್ಪ ಹೂಗಳು ಮತ್ತು ಸ್ವಲ್ಪ ಹಸಿ ಶುಂಠಿ, ಅದೇ ಜಿಂಜರು 1 ಇಂಚಷ್ಟು ಸಾಕು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಬಿಡೋಣ. ಅದು 4 ಕಪ್ಪು ಕೂಡ 1 ಕಪ್ ಆಗಬೇಕು. ಅದು ಕುದ್ದಿ 4 ಕಪ್ ಇದೆಯಲ್ವ, ಅದನ್ನು ಕುದಿಸಿದ ನಂತರ ಅದು 1 ಕಪ್ ಆಗುತ್ತೆ. ಅಲ್ಲಿವರೆಗೆ ನಾವು ಕುದಿಸ್ಕೊಂಡು ಅದನ್ನು ತೊಗೊಬಿಡೋಣ. ನಂತರ ಬಿಸಿ ಇರೋ ಪಾತ್ರೆ ಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಹಾಗೆ ಬಿಡಬೇಕು. ಅದಾದ ನಂತರ ಒಂದು ಲೋಟಕ್ಕೆ ಸೋದಿಸ್ಕೊಂಡು ಅದಕ್ಕೆ 1 ಸ್ಪೂನು ಜೇನುತುಪ್ಪ ಹಾಕ್ಕೊಳ್ಳೋಣ. ಜೇನಿನ ಹನಿ ಬರುತ್ತಲ್ವ, ಅದನ್ನು ಹಾಕ್ಕೊಳ್ಳೋಣ. ಅದು ಲೋಟಕ್ಕೆ ನಾವು ಸೋಸ್ಕೊಂಡಾಯ್ತಲ್ವ, ಆವಾಗ ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡು ನಮಗೆ ಎಷ್ಟು ಬೇಕು ಅಷ್ಟು ಲೆಮನ್ನ ನಾವು ಹಿಂಡ್ಕೋಬೇಕು. ಹಿಂಡ್ಕೊಂಡಾದ್ಮೇಲೆ ಅದು ರೆಡಿ ಆಗುತ್ತೆ. ನೋಡಿ, ಈ ಲೋಟದಲ್ಲಿ ನಿಂಬೆಹಣ್ಣನ್ನು ಈ ಥರ ಹಿಂಡ್ಕೊಂಡ್ಮೇಲೆ ಇವಾಗ ಬ್ಲೂ ಟೀ ರೆಡಿಯಾಗಿದೆ. ನೋಡ್ಬೋದು ಗೈಸ್, ಶಂಖಪುಷ್ಪದಿಂದ ಯಾವ ಥರ ಬ್ಲೂ ಟೀ ರೆಡಿಯಾಗಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು. ಕಲರ್ಫುಲ್ಲಾಗೂ ಕೂಡ ಬಂದಿದೆ. ಹೆಲ್ತ್ಗೂ ಕೂಡ ಒಳ್ಳೆಯದು. ಇದು ಆಯುರ್ವೇದಿಕಲ್ಲೂ ಕೂಡ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ನಾವು ಗಿಡ ಹಾಕಿ ಈ ಥರ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಬ್ಲೂ ಟೀ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಇದನ್ನು ಮಾಡ್ಕೊಂಡು ಕುಡೀರಿ. ಪ್ರತಿಯೊಂದು ಮನೆಯಲ್ಲೂ ಶಂಖಪುಷ್ಪ ಹೂ ಗಿಡ ಇದ್ದೇ ಇರುತ್ತೆ ಅಲ್ವಾ. ನೋಡಿ ಗೈಸ್, ಎಷ್ಟೊಂದು ನಮಗೆ ಬೆನಿಫಿಟ್ಸ್ ಇದೆ ಅಂತ.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಖಂಡಿತ ನೀವು ಮಿಸ್ ಮಾಡದೆ ಈ ವಿಡಿಯೋನ ನೋಡಲೇಬೇಕು. ನೋಡಿದ ತಕ್ಷಣ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.